ಹಲೋ ಮಕ್ಕಳೇ, ನಾನು ನಿಮ್ಮ ಲೋಕೇಶ್ ಬೋಧಶಾಸ್ತ್ರ ಉಪನ್ಯಾಸಕ, ಫಿಸಿಕ್ಸ್ ಫ್ಯಾಕಲ್ಟಿ. ಮಕ್ಕಳೇ, ಇವತ್ತು ಇನ್ನೊಂದು ಟಾಪಿಕ್ ಜೊತೆಗೆ ವೆಕ್ಟರ್ಸ್ನಲ್ಲಿ ಇದರಲ್ಲಿ ಬೇಸಿಕ್ಸ್ ನೀವು ಖಂಡಿತ ತಿಳ್ಕೊಳ್ಳೇಬೇಕಾಗಿರೋ ಕಾನ್ಸೆಪ್ಟ್ಸ್ ಇದೆ. ಸೊ ಇದನ್ನು ಕರೆಕ್ಟಾಗಿ ಕಲ್ತ್ಕೊಳ್ಳಿ. ಪ್ರೀವಿಯಸ್ಲಿ ಆಲ್ರೆಡಿ ಸ್ಕೇಲರ್ಸ್ ಆ್ಯಂಡ್ ವೆಕ್ಟರ್ಸ್ ಟಾಪಿಕ್ಕು ಮತ್ತು ಕಾರ್ತಿಕ್ ಸರ್ದು ಪ್ಯಾರಲ್ ವೀಡಿಯೋಸ್ ಬರ್ತಿರುತ್ತೆ, ಎರಡು ಅನಲೈಸ್ ಮಾಡಿ ಶಾರ್ಟ್ ನೋಟ್ಸ್ ಮಾಡಿ ಇಟ್ಕೊಂಡಿರಿ. ಎಲ್ಲ ಬೇಸಿಕ್ಸು ನಿಮ್ಮ ಕಾಂಪಿಟೇಟಿವ್ ಯಾವುದೇ ತಯಾರಿ ಆಗಿರಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಸ್ಟಾರ್ಟಿಂಗಿಂದನೇ ನಿಮ್ಮ ಎಕ್ಸಾಮ್ಗೆ ತಯಾರಿ ನಡೆಸ್ತಾ ಇರಿ, ಚೆನ್ನಾಗಿ ಎಕ್ಸಾಮ್ ಮಾಡಿ. ಓಕೆ, ಸೊ ಯೂನಿಟ್ ವೆಕ್ಟರ್ಸು, ಕಾಂಪೊನೆಂಟ್ಸು, ಪ್ರೊಜೆಕ್ಷನ್ನು, ಪ್ರಾಬ್ಲಮ್ಸ್ ಎಲ್ಲ ನೋಡ್ತೀವಿ ಇದರಲ್ಲಿ. ಸೊ ಫಸ್ಟ್ PUC ಫಿಸಿಕ್ಸಲ್ಲಿ ಮೇಜರ್ಲಿ ಮೋಷನ್ ಇನ್ ಎ ಪ್ಲೇನ್ ಚಾಪ್ಟ್ರಲ್ಲೇ ನೋಡ್ತೀರಾ ಅಲ್ವಾ. ಬಟ್ KCTಗೆ ಅಂದಾಗ ಸೆಕೆಂಡ್ ಇಯರ್ವರೆಗೂ ಬೇಕು, ಫಸ್ಟ್ ಇಯರ್ವರೆಗೂ ಬೇಕು. ಸೊ ಅದನ್ನು ನಿಮ್ಗೆ ಆಲ್ರೆಡಿ ಗೊತ್ತು. ಸೊ ವೆಕ್ಟರ್ ಅಂದರೆ ಜಸ್ಟ್ ಬೇಸಿಕ್ ಆಲ್ರೆಡಿ ಪ್ರೀವಿಯಸ್ಲಿ ಕಲ್ತ್ಕೊಂಡಿದ್ದೀರಾ. ಹ್ಯಾವಿಂಗ್ ಬೋತ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್, ದೀಸ್ ಆರ್ ದಿ ಬೇಸಿಕ್ ಎಕ್ಸಾಂಪಲ್ಸ್ ಅಲ್ವಾ. ತುಂಬ ಟೈಮ್ ವೇಸ್ಟ್ ಮಾಡಲ್ಲ ಇಲ್ಲಿ. ಸೊ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಈಸ್ ಆಲ್ವೇಸ್ ಎ ಸ್ಕೇಲರ್ ಕ್ವಾಂಟಿಟಿ. ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಹೇಳ್ತಿರೋದವರು ಅದು ಯಾವಾಗಲೂ ಸ್ಕೇಲರ್ ಆಗಿರುತ್ತೆ, ವ್ಯಾಲ್ಯೂ ಮಾತ್ರ ಯಾವಾಗಲೂ ಸ್ಕೇಲರ್ ಆಗಿರುತ್ತೆ. ವಾಟ್ ಈಸ್ ದ ಯೂನಿಟ್ ವೆಕ್ಟರ್? ಮ್ಯಾಥಮೆಟಿಕ್ಸ್ನಲ್ಲಿ ಕಲ್ತಿರ್ತೀರಾ, ಮೇ ಬಿ ಪ್ರಾಬ್ಲಮ್ಸು ಸಾಲ್ವ್ ಮಾಡ್ತೀರಾ, ಬಟ್ ಅದು ಫಿಸಿಕ್ಸ್ಗೆ ಬೇಕು. ಮೇ ಬಿ ಸೆಕೆಂಡ್ ಇಯರಲ್ಲಿ ಮಾಡಿದ್ರೆ ಫಸ್ಟ್ ಇಯರ್ವರು ತಿಳ್ಕೊಂಡಿರಿ. ಎ ಯೂನಿಟ್ ವೆಕ್ಟರ್ ಮೀನ್ಸ್ ಹ್ಯಾವಿಂಗ್ ಓನ್ಲಿ ಒನ್, ಅದು ಪರ್ಟಿಕ್ಯುಲರ್ ಡೈರೆಕ್ಷನಲ್ಲಿ ವಿತ್ ಮ್ಯಾಗ್ನಿಟ್ಯೂಡ್ ಈಕ್ವಲ್ ಟು ಒನ್ ಓನ್ಲಿ. ಇಟ್ ರೆಪ್ರೆಸೆಂಟ್ಸ್ ಓನ್ಲಿ ದ ಡೈರೆಕ್ಷನ್ ಆಫ್ ಎ ಗಿವನ್ ವೆಕ್ಟರ್ ವಿತ್ ನೋ ಇನ್ಫಾರ್ಮೇಷನ್ ಅಬೌಟ್ ಮ್ಯಾಗ್ನಿಟ್ಯೂಡ್. ಮ್ಯಾಗ್ನಿಟ್ಯೂಡ್ ಬಗ್ಗೆ ಇನ್ಫಾರ್ಮೇಷನ್ ಏನೂ ಕೊಡೋದಿಲ್ಲ, ಬಟ್ ಡೈರೆಕ್ಷನ್ ಬಗ್ಗೆ ಮಾತ್ರ ಹೇಳ್ತಿರುತ್ತೆ. ಯೂನಿಟ್ ವೆಕ್ಟರ್ ಆಲ್ವೇಸ್ ಗಿವ್ಸ್ ದ ಡೈರೆಕ್ಷನ್ ಓನ್ಲಿ. ಓಕೆ, ಸೊ ಎ ವೆಕ್ಟರ್ ಈಸ್ ಎನಿ ವೆಕ್ಟರ್. ದ ಯೂನಿಟ್ ವೆಕ್ಟರ್ ಅಲಾಂಗ್ ಎ ವೆಕ್ಟರ್ ಈಸ್ ಡಿಫೈನ್ಡ್ ಆಸ್ ಎ ವೆಕ್ಟರ್ ಈಸ್ ಈಕ್ವಲ್ ಟು ಎ ಇಂಟು ಎ ಕ್ಯಾಪ್. ಇದು ವೆಕ್ಟರ್ ಅಲ್ವಾ. ಸೊ ಈ ಯೂನಿಟ್ ವೆಕ್ಟರ್ನ ಎ ಕ್ಯಾಪ್ ಈಸ್ ಈಕ್ವಲ್ ಟು ಎ ವೆಕ್ಟರ್ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್. ಸೊ ಇದು ಎಕ್ಸಾಕ್ಟಾಗಿ ಎ ಕ್ಯಾಪ್ ಈಸ್ ಈಕ್ವಲ್ ಟು ವೆಕ್ಟರ್ ಎ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ. ಇದನ್ನು ಸಾಲ್ವ್ ಮಾಡ್ತೀವಿ. ಎರಡು ವೆಕ್ಟರ್ಸ್ ಕೊಟ್ಟಾಗಲೂ ಅದೇ ಥರ ಯೂನಿಟ್ ವೆಕ್ಟರ್ನ ಸಾಲ್ವ್ ಮಾಡ್ಕೊಳ್ತೀವಿ. ಓಕೆ, ದಿಸ್ ಇಸ್ ದ ಎ ವೆಕ್ಟರ್ ಡಿವೈಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್. ಸೊ ಈ ರೀತಿ ಸಾಲ್ವ್ ಮಾಡಿದ್ರೆ ಯೂನಿಟ್ ವೆಕ್ಟರ್ ಅಂತ ತಗೊಳ್ತೀವಿ. ಸೊ ಯೂನಿಟ್ ವೆಕ್ಟರ್ ಇಸ್ ನಥಿಂಗ್ ಬಟ್ ಎಕ್ಸಾಕ್ಟ್ಲಿ ಡೈರೆಕ್ಷನ್ ಓನ್ಲಿ. ವಿ ವಿಲ್ ಕನ್ಸಿಡರ್ ಓನ್ಲಿ ಡೈರೆಕ್ಷನ್. ಇಟ್ ಕ್ಯಾರೀಸ್ ನೋ ಇನ್ಫಾರ್ಮೇಷನ್ ಅಬೌಟ್ ದ ಸೈಜ್ ಆಫ್ ದಿ ವೆಕ್ಟರ್. ಸೊ ವೆಕ್ಟರ್ ಎಷ್ಟು ಯಾವ ಗಾತ್ರದಲ್ಲಿದೆ ಅಂತ ಏನೂ ಡಿಸ್ಕಸ್ ಮಾಡೋದಿಲ್ಲ, ಜಸ್ಟ್ ಇಟ್ ವಿಲ್ ಗಿವ್ ದ ಡೈರೆಕ್ಷನ್ ಓನ್ಲಿ. ಎ ಕ್ಯಾಪ್. So a cap magnitude will be equal to 1. Always the magnitude of any unit vector is exactly 1 only. Exactly it is 1. Any vector is equal to magnitude into unit vector. So unit vector ಅಂದರೆ ಆ ರೀತಿ ಚೂಸ್ ಮಾಡ್ತೀವಿ. That is a cap only, which is having magnitude 1. ಆ ರೀತಿ ಅರ್ಥ. That will give the direction. Exact thing is that will give the direction. ಸ್ಟ್ಯಾಂಡರ್ಡ್ ಯೂನಿಟ್ ವೆಕ್ಟರ್ಸ್ ಐ ಕ್ಯಾಪ್, ಜೆ ಕ್ಯಾಪ್, ಕೆ ಕ್ಯಾಪ್. ಇದು ಆಲ್ರೆಡಿ ಗೊತ್ತು. ನಾವು ಕಾಂಪೊನೆಂಟ್ಸಲ್ಲಿ ಐ ಕ್ಯಾಪು, ಜೆ ಕ್ಯಾಪ್ ಅಂತ ತೊಗೊಳ್ತೀವಿ. ದಿಸ್ ಈಸ್ ಐ ಕ್ಯಾಪ್ ಆ್ಯಂಡ್ ದಿಸ್ ವಿಲ್ ಬಿ ದ ಜೆ ಕ್ಯಾಪ್ ಓನ್ಲಿ. ಎಕ್ಸ್ ಆ್ಯಕ್ಸಿಸು, ವೈ ಆ್ಯಕ್ಸಿಸು, ದಟ್ ವಿಲ್ ಗಿವ್ ದ ಡೈರೆಕ್ಷನ್ ಅಲಾಂಗ್ ದಟ್ ಕಾಂಪೊನೆಂಟ್ಸ್ ಅಂತ. ಸೊ ಈ ರೀತಿ ಎಕ್ಸು, ವೈ, ಝೆಡ್ ಆ್ಯಕ್ಸಿಸ್ನಲ್ಲಿ ಐ ಕ್ಯಾಪ್, ಜೆ ಕ್ಯಾಪ್, ಕೆ ಕ್ಯಾಪ್ನ ಚೂಸ್ ಮಾಡ್ತೀವಿ. ಬಟ್ ಸೆಲ್ಫ್ ಡಾಟ್ ಪ್ರಾಡಕ್ಟ್, ಕ್ರಾಸ್ ಡಾಟ್ ಪ್ರಾಡಕ್ಟ್ ಅಲ್ಲ, ಅದು ಕ್ರಾಸ್ ಡಾಟ್ ಪ್ರಾಡಕ್ಟ್ ಅಂದರೆ ಏನು? ಸೆಲ್ಫ್ ಅಂದರೆ ಐ ಕ್ಯಾಪ್ ಡಾಟ್ ಐ ಕ್ಯಾಪ್, ಇಟ್ ಈಸ್ ಆಲ್ವೇಸ್ ಒನ್. ಡಾಟ್ ಪ್ರಾಡಕ್ಟಲ್ಲಿ ಐ ಕ್ಯಾಪ್ ಡಾಟ್ ಐ ಕ್ಯಾಪ್, ಜೆ ಕ್ಯಾಪ್ ಡಾಟ್ ಜೆ ಕ್ಯಾಪ್, ಕೆ ಕ್ಯಾಪ್ ಡಾಟ್ ಕೆ ಕ್ಯಾಪ್. ಈ ರೀತಿ ವೆಕ್ಟರ್ಸ್ ಸಾಲ್ವ್ ಮಾಡಬೇಕಾದ್ರೆ ಗೊತ್ತಿರುತ್ತೆ. ಎರಡು ವೆಕ್ಟರ್ಸ್ ಕೊಟ್ಟಿರ್ತಾರೆ, ಅದರಲ್ಲಿ ಡಾಟ್ ಪ್ರಾಡಕ್ಟ್ ಅಪ್ಲೈ ಮಾಡಬೇಕಾದ್ರೆ ಈ ರೀತಿ ಮಲ್ಟಿಪಲ್ಸ್ ಬಂತು ಅಂದರೆ 1. ವಿತ್ ರೆಸ್ಪೆಕ್ಟ್ ಟು ಐ ಕ್ಯಾಪ್ ಡಾಟ್ ಜೆ ಕ್ಯಾಪ್, ದಟ್ ವಿಲ್ ಬಿ ಈಕ್ವಲ್ ಟು 0 ಓನ್ಲಿ. ಎರಡು ಬೇರೆ ಬೇರೆ ಕ್ರಾಸ್ ಮೀನ್ಸ್ ಇನ್ನೊಂದು ವೆಕ್ಟರು. ಆ ರೀತಿ ವೆಕ್ಟರ್ ಡಾಟ್ ಪ್ರಾಡಕ್ಟ್ ಅಪ್ಲೈ ಮಾಡ್ತಿದ್ರೆ ದಟ್ ಈಸ್ 0. ಜೆ ಕ್ಯಾಪ್ ಡಾಟ್ ಕೆ ಕ್ಯಾಪ್ ಬೇರೆ ಬೇರೆ ವೆಕ್ಟರ್ಸು ಸೇಮ್ ಬಂತು ಅಂದರೆ ಮಾತ್ರ 1. ಇದು ಕರೆಕ್ಟಾಗಿ ನೆನ್ಪಿಟ್ಕೊಂಡಿರಿ. ಬಟ್ ಕ್ರಾಸ್ ಪ್ರಾಡಕ್ಟಲ್ಲಿ ಹಂಗಾಗೋದಿಲ್ಲ. ಕ್ರಾಸ್ ಪ್ರಾಡಕ್ಟ್ ಎ ವೆಕ್ಟರ್ ಕ್ರಾಸ್ ಬಿ ವೆಕ್ಟರ್ ಟಾರ್ಕಲ್ಲಿ ನೋಡಿರ್ತೀರ ಫಸ್ಟ್ ಇಯರ್ ಅವರು, ಸೆಕೆಂಡ್ ಇಯರ್ ಆಲ್ರೆಡಿ ಗೊತ್ತಿರುತ್ತೆ ಅವ್ರಿಗೆ ಅಲ್ವಾ. ಸೊ ವೆಕ್ಟರ್ ಇನ್ ಯೂನಿಟ್ ವೆಕ್ಟರ್ ಫಾರ್ಮ್, ಎನಿ ವೆಕ್ಟರ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಯೂಸಿಂಗ್ ಯೂನಿಟ್ ವೆಕ್ಟರ್ಸ್. ಸೊ ಎ ಎಕ್ಸ್ ಐ ಕ್ಯಾಪ್ ಪ್ಲಸ್ ಎ ವೈ ಜೆ ಕ್ಯಾಪ್, ದಟ್ ಇಸ್ ಅ 2 ಡೈಮೆನ್ಷನಲ್. 3 ಡೈಮೆನ್ಷನಲ್ ಅಂದಾಗ ಎ ಝೆಡ್ ಕೆ ಕ್ಯಾಪ್ ಕೂಡ ಬರುತ್ತೆ. ಸೊ ಇಲ್ಲಿ ನೋಡ್ತಿರ್ಬೋದು, ಒಂದು ವೆಕ್ಟರ್ ಕೊಟ್ಟಿದ್ದಾರೆ 3 ಐ ಕ್ಯಾಪ್ ಪ್ಲಸ್ 4 ಜೆ ಕ್ಯಾಪ್, ದಟ್ ಈಸ್ ಅ ಎಕ್ಸಾಂಪಲ್. ಎಕ್ಸ್ ಕಾಂಪೊನೆಂಟು 3, ವೈ ಕಾಂಪೊನೆಂಟು 4 ಆಗಿರುತ್ತೆ. ಮ್ಯಾಗ್ನಿಟ್ಯೂಡ್ ಎ ಈಸ್ ಈಕ್ವಲ್ ಟು ರೂಟ್ ಆಫ್, ಈ ಮ್ಯಾಗ್ನಿಟ್ಯೂಡ್ಸ್ ಏನಿದೆಯೋ ಅದನ್ನು 3² ಪ್ಲಸ್ 4² ರೂಟಲ್ಲಿ ತೊಗೊಂಡಾಗ ಅದು ಮ್ಯಾಗ್ನಿಟ್ಯೂಡ್ ಚೂಸ್ ಮಾಡ್ತೀವಿ. ಅದೇ ರೀತಿ ಡೈರೆಕ್ಷನ್ ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು ಎ ವೈ ಅಂದರೆ 4/3 ಓನ್ಲಿ. ದಟ್ ವಿ ವಿಲ್ ಕನ್ಸಿಡರ್ ಆಸ್ ಎ ವೈ 4, ಎ ಎಕ್ಸ್ ವಿಲ್ ಬಿ 3. ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು 4/3 ಇಲ್ಲಿದೆ ನೋಡಿ. ಸೊ ಟ್ಯಾನ್ ಥೀಟಾ ಇಲ್ಲಿ ತೊಗೊಂಡಿದ್ದೀವಿ. ಓಕೆ, ಸೊ ಇದೊಂದು ವೆಕ್ಟರ್ ಫಾರ್ಮ್. ಓಕೆ, ಬಟ್ ನಾನೊಂದು ಎಕ್ಸಾಂಪಲ್ ಕೂಡ ತೊಗೊಳ್ತೀನಿ. ಇವಾಗ ಒಂದು ವೆಕ್ಟರ್ ಎ ವೆಕ್ಟರ್ ಇದೆ, ಇದನ್ನೇ ಚೂಸ್ ಮಾಡೋಣ. ಎ ವೆಕ್ಟರು 3 ಐ ಕ್ಯಾಪ್ ಪ್ಲಸ್ 4 ಜೆ ಕ್ಯಾಪ್. ಬಿ ವೆಕ್ಟರ್ ಚೂಸ್ ಮಾಡ್ತೀನಿ, ಯಾವುದು ಸಮ್ ಅನ್ನೋನ್ ನಂಬರ್ಸ್ ಅಂತ ಅಂದ್ಕೊಳ್ಳಿ, 5 ಜೆ ಕ್ಯಾಪ್. ಇದನ್ನು ಡಾಟ್ ಪ್ರಾಡಕ್ಟ್ ಮಾಡಬೇಕು. ಎ ವೆಕ್ಟರ್ ಡಾಟ್ ಬಿ ವೆಕ್ಟರ್ ಹೆಂಗೆ ಮಾಡ್ತೀರಾ? ಎರಡು ವೆಕ್ಟರ್ಸು ಬರೀಬೇಕು.
3i cap plus 4j cap dot 5i cap plus 5j cap. ಬೇರೆ ವೆಕ್ಟರ್ ಕೂಡ ತೊಗೊಬೋದಿತ್ತು, 6j cap ಏನಾದರೂ ತೊಗೊಳ್ಳಿ, ಬಟ್ ಓಕೆ, ಅರ್ಥ ಮಾಡ್ಕೊಳ್ಳೋದಕ್ಕಷ್ಟೇ ಇದು. ಸೊ ಇದನ್ನು ಹೆಂಗೆ ನಾವು ಮಲ್ಟಿಪ್ಲೈ ಮಾಡಬೇಕು ಅಂದರೆ ಆ್ಯಸ್ ರೂಲ್ಸ್ ಕಲ್ತ್ಕೊಂಡಿದ್ದಂಗೆ ಐ ಕ್ಯಾಪ್ದು ಇದ್ರ ಮಾತ್ರ ಡಾಟ್ ಮಾಡ್ತೀವಿ. ಮಲ್ಟಿಪಲ್ ಮಾಡಬೇಕಾದ್ರೆ ಇದೇನಾಗುತ್ತೆ, ಐ ಕ್ಯಾಪ್ದು ಇದು ಜೆ ಕ್ಯಾಪ್ದು ಅದು 0 ಅದು, ಸೊ ಅದನ್ನು ಬಿಟ್ಬಿಡ್ತೀವಿ. ಯಾವ ಟರ್ಮ್ಸ್ ಇರುತ್ತೋ ಅದನ್ನು ಮಾತ್ರ ಮಲ್ಟಿಪ್ಲೈ ಮಾಡಬೇಕು. 5 3s 15 ಐ ಕ್ಯಾಪ್ ಬರಿತೀವಿ, ಪ್ಲಸ್ 4 ಇಂಟು ಇದನ್ನು ಮತ್ತು ಇದನ್ನು ಮಾತ್ರ ತೊಗೊಳ್ಬೇಕು. ಜೆ ಇಂಟು ಐ ಮಾಡಿದ್ರೆ ಅದು 0ನೇ ಆಗೋಗುತ್ತೆ, ಅದನ್ನು ತೊಗೊಳ್ಳೋದಿಲ್ಲ. ಸೊ 5 4s 20 ಜೆ ಕ್ಯಾಪ್ ಈ ರೀತಿ ತಗೊಳ್ತೀವಿ. ಅಗೇನ್ ಮ್ಯಾಗ್ನಿಟ್ಯೂಡ್ ಅಂದಾಗ ಸೊ ವಿ ವಿಲ್ ಕನ್ಸಿಡರ್ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಡಾಟ್ ಬಿ ವೆಕ್ಟರ್ ಮ್ಯಾಗ್ನಿಟ್ಯೂಡ್ ಅಂದ ತಕ್ಷಣ ರೂಟ್ ಆಫ್ 15 ಸ್ಕ್ವೇರ್ ಪ್ಲಸ್ 20 ಸ್ಕ್ವೇರ್ ಈ ರೀತಿ ಚೂಸ್ ಮಾಡ್ತೀವಿ. ಇದು ನಂಬರ್ ಆಫ್ ಪ್ರಾಬ್ಲಮ್ಸ್ ನಿಮ್ಮ ಕಾಂಪಿಟೇಟಿವ್ಗೆ KCTಗೆ ಆಗಿರ್ಬೋದು, ನೀಟ್ಗೆ ಆಗಿರ್ಬೋದು, JEಗೆ ಆಗಿರ್ಬೋದು, ಕಾಮೆಟ್ಗೆ ಆಗಿರ್ಬೋದು ಕಾಮನ್ ಆಗಿ ಸಾಲ್ವ್ ಮಾಡಬೇಕು. ಇದು ಬೇಸಿಕ್ಸ್ ತಿಳ್ಕೊಂಡಿರಿ ಇದನ್ನು. ಓಕೆ, ಸೊ ವೆಕ್ಟರ್ ಎ ಮೇಕಿಂಗ್ ಆ್ಯಂಗಲ್ ಥೀಟಾ ವಿತ್ ದ ಪಾಸಿಟಿವ್ ಎಕ್ಸ್ ಆಕ್ಸಿಸ್ AX = A cos θ, AY = A sin θ ಈ ರೀತಿ ವೆಕ್ಟರ್ ಫಾರ್ಮಲ್ಲಿ ನಾವೆರಡನ್ನು ಬರಿತೀವಿ. ಇದನ್ನು ರೆಸಲ್ಯೂಷನ್ ಆಫ್ ವೆಕ್ಟರ್ಸಲ್ಲಿ ಕಲ್ತ್ಕೊಂಡಿದ್ದೀವಿ ಅಲ್ವಾ. ಸೊ ಅಡ್ಜಸೆಂಟ್ A cos θ, ಆಪೋಸಿಟ್ ಬಂದಾಗ A sin θ, ಹಾರಿಜಾಂಟಲ್ ವರ್ಟಿಕಲಿ ತಗೊಳ್ತೀವಿ ಅಲ್ವಾ. ವೆಕ್ಟರ್ ಎ ಹೈಪೋಟೆನ್ಯೂಸ್ ಅಟ್ ಆ್ಯಂಗಲ್ ಥೀಟಾ ಫ್ರಮ್ ಎಕ್ಸ್ ಆಕ್ಸಿಸ್ ಇಂದನೇ ಒಂದು ವೆಕ್ಟರ್ನ ಚೂಸ್ ಮಾಡಿರ್ತೀವಿ. ಸೊ ದಿಸ್ ಈಸ್ ವೆಕ್ಟರ್ ಎ ಫ್ರಮ್ ಥೀಟಾ ಹಾರಿಜಾಂಟಲ್ ಪ್ರೊಜೆಕ್ಷನ್ ಎ ಕಾಸ್ ಥೀಟಾ ಅಲಾಂಗ್ ದಿ ಎಕ್ಸ್ ಆಕ್ಸಿಸ್. ಏನಿದು ಪ್ರೊಜೆಕ್ಷನ್ ಅಂದ ತಕ್ಷಣ ಏನಾದರೂ ಐಡಿಯಾ ಇದೆ ಪ್ರೊಜೆಕ್ಷನಲ್ಲಿ? ಸೊ ಪ್ರೊಜೆಕ್ಷನ್ ಆಫ್ ವೆಕ್ಟರ್ಸ್ ಆಲ್ರೆಡಿ ಇದೆ, ಮತ್ತೆ ಡಿಸ್ಕಸ್ ಮಾಡೋಣ. ವರ್ಟಿಕಲಿ ಪ್ರೊಜೆಕ್ಷನ್ ಎ ಸೈನ್ ಥೀಟಾ ಅಲಾಂಗ್ ದಿ ವೈ ಆಕ್ಸಿಸ್ ಅಂತ ಬಂದ ತಕ್ಷಣ ವರ್ಟಿಕಲಿ ತಗೊಳ್ತೀವಿ ಅಲ್ವಾ. ದಿಸ್ ಇಸ್ ದ ವೈ ಆಕ್ಸಿಸ್. ಸೊ ಪ್ರೊಜೆಕ್ಷನ್ ಡ್ಯಾಶ್ಡ್ ಪರ್ಪೆಂಡಿಕ್ಯುಲರ್ ಎಸ್ ಫ್ರಮ್ ಟಿಪ್ ಟು ಬೋತ್ ಆಕ್ಸಿಸ್. ಸೊ ಎರಡು ಆ್ಯಕ್ಸಿಸ್ಗೂ ನಾವು ಕನ್ಸಿಡರ್ ಮಾಡಿದ್ವಿ. ಪ್ರೊಜೆಕ್ಷನ್ನ ಹೇಳ್ಕೊಡ್ತೀನಿ, ಅವಾಗ ಕ್ಲಾರಿಟಿ ಬರುತ್ತೆ. ಸೊ ದಿಸ್ ಈಸ್ ಅಬೌಟ್ ದಿಸ್ ಥಿಂಗ್. ಫೈಂಡಿಂಗ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್ ಇವಾಗ ತಾನೇ ಹೇಳಿದೆ ಯಾವ ರೀತಿ ವೆಕ್ಟರ್ಗೆ ನಾವು ಮ್ಯಾಗ್ನಿಟ್ಯೂಡ್ನ ಫೈಂಡ್ ಔಟ್ ಮಾಡ್ತೀವಿ. ರೂಟ್ ಆಫ್ AX² + AY², ಥೀಟಾ = tan ಇನ್ವರ್ಸ್ AY/AX ಓನ್ಲಿ. ದಟ್ ಈಸ್ ಅ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್. ಲೈಕ್ ದಿಸ್ ವಿ ವಿಲ್ ಫೈಂಡ್ ಔಟ್. ಕರೆಕ್ಟಾಗಿ ತಿಳ್ಕೊಂಡಿರಿ, ನೆನಪಲ್ಲಿ ಇಟ್ಕೊಂಡಿರಿ. ಸೊ ನೆಕ್ಸ್ಟು ಪ್ರೊಜೆಕ್ಷನ್ ಆಫ್ ವೆಕ್ಟರ್ಸ್ ಅಂತ ಇದೆ. ಪ್ರೊಜೆಕ್ಷನ್ ಆಫ್ ವೆಕ್ಟರ್ ಏನಿದು? ಪ್ರೊಜೆಕ್ಷನ್ ಆಫ್ ವೆಕ್ಟರ್ ವಿ ವಿಲ್ ಕನ್ಸಿಡರ್ ಸಿಂಪ್ಲಿ ಸಮ್ ವೆಕ್ಟರ್ ಎ ವೆಕ್ಟರ್ ಈ ರೀತಿದೆ. ಎ ವೆಕ್ಟರ್ ಇದು ಸ್ವಲ್ಪ ರಿವರ್ಸ್ ಹೋಗಿ, ಮತ್ತೆ ಎ ವೆಕ್ಟರ್ ಇನ್ನೊಂದು ವೆಕ್ಟರ್ನ ಚೂಸ್ ಮಾಡ್ತೀನಿ ಈ ರೀತಿ, ಬಿ ವೆಕ್ಟರ್ನ ಚೂಸ್ ಮಾಡ್ತೀನಿ. ಒಂದು ಸರ್ಟೆನ್ ಲೈಟ್ ಬಿಟ್ಟಾಗ ಇದರ ಶ್ಯಾಡೋ ಇದ್ರ ಮೇಲೆ ಬೀಳುತ್ತಾ. ಸೊ ಈ ರೀತಿ ತಗೊಂಡಾಗ ಇದನ್ನು ಪ್ರೊಜೆಕ್ಷನ್ ಆಗ್ತಿದೆ, ಬಿ ಇದ್ರ ಮೇಲೆ ಪ್ರೊಜೆಕ್ಷನ್ ಆಗ್ತಿದೆ, ಬಿ ಇದ್ರ ಮೇಲೆ ಪ್ರೊಜೆಕ್ಷನ್ ಆಗ್ತಿದೆ, ಇದ್ರ ಮೇಲೆ ಬೀಳ್ತಿದೆ. ಅದೇ ರೀತಿ ನಾವು ಒಂದು ವೇಳೆ ಸಮಥಿಂಗ್ ಎ ವೆಕ್ಟರ್ ಅಂತಲೇ ಚೂಸ್ ಮಾಡ್ತೀನಿ. ಇವಾಗ ಇಲ್ಲಿ ಬಿ ವೆಕ್ಟರ್ ಚೂಸ್ ಮಾಡಿರ್ತೀನಿ. ಇದೇ ಡೈರೆಕ್ಷನ್ಗೆ ಇವಾಗ ಲೈಟ್ ಹಾಕಿದ್ದೀವಿ ಅಂತ, ಇದು ಪ್ರೊಜೆಕ್ಟ್ ಇದ್ರ ಮೇಲೆ ಬೀಳ್ತಿದೆಯಾ. ಸೊ ದಿಸ್ ಎ ಈಸ್ ಪ್ರೊಜೆಕ್ಟಿಂಗ್ ಆನ್ ಬಿ. ಹಿಂಗೆ ಆಗಬೇಕಾ ಸರ್? ಹಿಂಗೆ ರಿವರ್ಸ್ ಆಗದ? ಆಗುತ್ತೆ, ಹಂಗೂ ಆಗುತ್ತೆ. ಈ ರೀತಿನೂ ತೊಗೊಳ್ಬೋದು, ಈ ರೀತಿ ಬಿ ಅದರ ಮೇಲೆ ಬೀಳ್ತಿರೋ ಥರ. ಸೊ ದಟ್ ಎ ಈಸ್ ಪ್ರೊಜೆಕ್ಟಿಂಗ್ ಆನ್ ಬಿ, ಆ ರೀತಿ ತಗೊಳ್ತೀವಿ. ಪ್ರೊಜೆಕ್ಟೆಡ್ ಲೆಂತ್ ಶ್ಯಾಡೋ ಲೇಬಲ್ಡ್ ಎ ಕಾಸ್ ಥೀಟಾ ಆನ್ ಹಾರಿಜಾಂಟಲ್ ಮೇಲೆ ಬೀಳುತ್ತಲ್ವ, ಅದನ್ನೇ ಪ್ರೊಜೆಕ್ಟ್ ಆಗ್ತಿದೆ, ಅದ್ರ ಮೇಲೆ ಪ್ರೊಜೆಕ್ಟ್ ಆಗ್ತಿದೆ. ಸೊ ಸ್ಕೇಲರ್ ಪ್ರೊಜೆಕ್ಷನ್ ಅಮೌಂಟ್ ಆಫ್ ಎ ಅಲಾಂಗ್ ಡೈರೆಕ್ಷನ್. ವೆಕ್ಟರ್ ಎ ಆರೋ ಅಟ್ ಆ್ಯಂಗಲ್ ಥೀಟಾ ಫ್ರಮ್ ಹಾರಿಜಾಂಟಲ್, ರೈಟ್ ಆ್ಯಂಗಲ್ ಟು ಹಾರಿಜಾಂಟಲ್. ಇವೆಲ್ಲ ಎಕ್ಸ್ಪ್ಲನೇಷನ್ ಬದಲು ಪ್ರೊಜೆಕ್ಷನ್ ಅಂದರೆ ಕಾಮನ್ ಆಗಿ ಈಸ್ ದಿ ಶ್ಯಾಡೋ ಆಫ್ ದಿ ವೆಕ್ಟರ್ ಕ್ಯಾಸ್ಟ್ ಅಲಾಂಗ್ ಎ ಚೂಸನ್ ಡೈರೆಕ್ಷನ್. ಸೊ ನಾವು ಯಾವ ಡೈರೆಕ್ಷನ್ಗೆ ಚೂಸ್ ಮಾಡ್ತಿದ್ದೀವೋ ಅದು ಒಂದು ವೆಕ್ಟರ್ ಇನ್ನೊಂದು ವೆಕ್ಟರ್ ಮೇಲೆ ಪ್ರೊಜೆಕ್ಟ್ ಆಗ್ತಿದೆ. ಸೊ ದಟ್ ಈಸ್ ಅ ಮೀನಿಂಗ್. ಇಲ್ಲಿ ನಿಮ್ಮ ಚಾಪ್ಟ್ರಲ್ಲಿ ಮೋಷನ್ ಪ್ಲೇನಲ್ಲಿ ನೋಡ್ತೀರಾ ಅದನ್ನು, ಪ್ರೊಜೆಕ್ಷನ್ ಆಫ್ ವೆಕ್ಟರ್ಸ್. ಸೊ ಸ್ಕೇಲರ್ ಪ್ರೊಜೆಕ್ಷನ್, ವೆಕ್ಟರ್ ಪ್ರೊಜೆಕ್ಷನ್, ಬಟ್ ದಿಸ್ ಇಸ್ ಅ ಪ್ರೊಜೆಕ್ಷನ್ ಆಫ್ ಎ ಆನ್ ಬಿ ಅಂದಿದ ತಕ್ಷಣ, ಎರಡು ವೆಕ್ಟರ್ಸ್ ಬರೀಬೇಕು. ಯಾವುದ್ರ ಮೇಲೆ ಪ್ರೊಜೆಕ್ಟ್ ಆಗ್ತಿದೆಯೋ ಅದು ಡಿನಾಮಿನೇಟರಲ್ಲಿ ಮ್ಯಾಗ್ನಿಟ್ಯೂಡ್ ತೊಗೊಳ್ಬೇಕು. ಇಫ್ ಎ ಈಸ್ ಪ್ರೊಜೆಕ್ಟಿಂಗ್ ಆನ್ ಬಿ ಅಂದಾಗ ಎ ವೆಕ್ಟರ್ ಬಿ ವೆಕ್ಟರ್ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್ ತೊಗೊಳ್ತೀವಿ. ಕ್ಲಿಯರ್? ಸೊ ದಟ್ ಈಸ್ ದ ಪ್ರೊಜೆಕ್ಷನ್ ವೆಕ್ಟರ್. ಓಕೆ, ಸೊ ಇಫ್ ಇಟ್ ಈಸ್ ಅಂಡರ್ಸ್ಟುಡ್ ದೆನ್ ಇಟ್ ಈಸ್ ಓಕೆ. ಸೊ ಇನ್ನೊಂದ್ಸಲ ಹೇಳಬೇಕು ಅಂದರೆ, ಸೊ ದಿಸ್ ಇಸ್ ಅ ಎ ವೆಕ್ಟರ್ ಆ್ಯಂಡ್ ದಿಸ್ ಇಸ್ ಅ ಬಿ ವೆಕ್ಟರ್ ಅಂತ ಅಂದ್ಕೊಳ್ಳಿ. ಒಂದು ವೇಳೆ ಇದು ಇದ್ರ ಮೇಲೆ ಬೀಳ್ತಿದೆ ಅಂದಮೇಲೆ ಬಿ ಈಸ್ ಪ್ರೊಜೆಕ್ಟಿಂಗ್ ಆನ್ ಎ, ಬಿ ಈಸ್ ಪ್ರೊಜೆಕ್ಟಿಂಗ್ ಆನ್ ಎ ಅಂತ ಅಂದ್ಕೊಂಡಾಗ ಬಿ ವೆಕ್ಟರ್ ಎ ವೆಕ್ಟರ್ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್. ಇಸ್ ದಿಸ್ ಕ್ಲಿಯರ್? ಸೊ ಯಾವ ರೀತಿ ಪ್ರೊಜೆಕ್ಟ್ ಆಗ್ತಿರೋ ಅಂತ ನೋಡ್ಬೇಕು. ಶ್ಯಾಡೋ ಬೀಳ್ತಿರೋದು. ಸೊ ಸ್ಪೆಷಲ್ ಕೇಸಸ್ ಆಫ್ ಪ್ರೊಜೆಕ್ಷನ್ನು 0 ವೆಕ್ಟರ್ ಪ್ಯಾರಲಲ್ ಇದ್ದಾಗ, ಎರಡು ವೆಕ್ಟರ್ಸ್ ಪ್ಯಾರಲ್ ಇತ್ತು ಅಂದರೆ ಥೀಟಾ 0 ಹೋಗುತ್ತೆ, ಎ ಅಂತಲೇ ಬರುತ್ತೆ.
ಸೊ ಪರ್ಪೆಂಡಿಕ್ಯುಲರ್ ಇದ್ರು cos 90. What is the cos 90? 0 only. Then we will get the answer 0. So 180 degree minus a ಸಿಗುತ್ತಿಲ್ಲಿ. ಸೊ ದೀಸ್ ಆರ್ ದಿ 3 ಟೈಪ್ಸ್ ಪಾಸಿಟಿವ್ ಪ್ರೊಜೆಕ್ಷನ್ 0 ಆಗಿರೋದು, ನೆಗೆಟಿವ್ ಪ್ರೊಜೆಕ್ಷನ್ನು. ಈ 3 ಟೈಪ್ಸ್ ಕಲ್ತ್ಕೊಂಡಿರಿ. ನಾರ್ಮಲ್ ನೀವು ಪ್ಯಾರಲಲ್ಲು ಆ್ಯಂಟಿ ಪ್ಯಾರಲಲ್ ಕಲ್ತ್ಕೊಳ್ತೀರ, ಅದು ಅದೇ ರೀತಿ ಇದನ್ನು ಕೂಡ. ಸೊ ಪ್ರಾಬ್ಲಮ್ಸ್ ಅಂತ ಬಂದಾಗ ಎ ವೆಕ್ಟರ್ದು, ಸೊ ಮ್ಯಾಗ್ನಿಟ್ಯೂಡ್ ತೊಗೊಳ್ತೀವಿ, ಯೂನಿಟ್ ವೆಕ್ಟರ್ನು ರೆಪ್ರೆಸೆಂಟ್ ಮಾಡ್ತೀವಿ. ಎ ವೆಕ್ಟರ್ ಡಿವೈಡ್ ಬೈ ಮ್ಯಾಗ್ನಿಟ್ಯೂಡ್ ಎ ವೆಕ್ಟರ್ ತೊಗೊಳ್ತೀವಿ. ಮ್ಯಾಗ್ನಿಟ್ಯೂಡ್ ಎ ದಟ್ ವಿಲ್ ಬಿ ದಿಸ್ ವಿಲ್ ಬಿ 5 ಓನ್ಲಿ, ಅದನ್ನೇ ಸಬ್ಸ್ಟಿಟ್ಯೂಟ್ ಮಾಡೋದು. ಏನಿಲ್ಲ, ಸಿಂಪಲ್ ಕ್ಯಾಲ್ಕುಲೇಷನ್ ಓನ್ಲಿ. ವೆಕ್ಟರ್ ಎ ಇಸ್ ಈಕ್ವಲ್ ಟು ರೂಟ್ ಆಫ್ ಮ್ಯಾಗ್ನಿಟ್ಯೂಡ್ಸ್ನ ಸ್ಕ್ವೇರ್ ಮಾಡಿ ತೊಗೊಂಡಿದ್ದೀನಿ, ಆನ್ಸರ್ ಬಂದಿದೆ. ಸೊ ಎ ಕ್ಯಾಪ್ ಅನ್ನೋದನ್ನು ಎ ವೆಕ್ಟರ್ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಆಲ್ರೆಡಿ ಬಂದಿದೆ. ವೆಕ್ಟರ್ನ ಬರೆದ್ಬಿಟ್ಟು ಇದು ಮ್ಯಾಥಮೆಟಿಕ್ಸ್ನಲ್ಲಿ ಫಾಲೋ ಮಾಡ್ತೀರಿ. ನೆಕ್ಸ್ಟು ಕಾರ್ತಿಕ್ ಸರ್ ಕೂಡ ಎಕ್ಸ್ಪ್ಲೈನ್ ಮಾಡಿರ್ತಾರೆ. ಒಂದು ಪ್ರಾಬ್ಲಮ್ನ ಡಿಸ್ಕಸ್ ಮಾಡಿ ಒಂದು ಸೀರೀಸ್ ಥರನೇ ನಿಮ್ಗೆ ಅರ್ಥ ಆಗಲಿ, ಹೆಂಗೆ ಕ್ಲಾರಿಟಿ ಇರಲಿ ಅಂತ ಫಿಸಿಕ್ಸಲ್ಲಿ ಮ್ಯಾಥಮೆಟಿಕ್ಸಲ್ಲಿ ಮಾಡ್ತಿರೋದು. ಸೊ ಹಾರಿಜಾಂಟಲು ವರ್ಟಿಕಲ್ಲು ವೆಕ್ಟರ್ ಫಾರ್ಮಲ್ಲಿ, ಹಾರಿಜಾಂಟಲ್ ವೆಕ್ಟರ್ ಕ್ಯಾಲ್ಕುಲೇಟ್ ಮಾಡಿದ ಆದಮೇಲೆ ಈ ರೀತಿ ನಾವು ವೆಕ್ಟರ್ ಫಾರ್ಮಲ್ಲಿ ಬರೆಯೋದನ್ನು ನೋಡ್ಕೊಂಡಿರಿ. ಸೊ ಹಾರಿಜಾಂಟಲಿ ಸಾಲ್ವ್ ಮಾಡ್ತೀವಾ, ಮೀನ್ಸ್ ಫಿಸಿಕ್ಸಲ್ಲಿ ವರ್ಕ್ ಡನ್ ಸಾಲ್ವ್ ಮಾಡಿರ್ತೀರಲ್ಲ, ಎಕ್ಸ್ ಕಾಂಪೊನೆಂಟು ವೈ ಕಾಂಪೊನೆಂಟ್ ಬಂತು. ಇದು ವೆಕ್ಟರ್ ಫಾರ್ಮಲ್ಲಿ ಬರೀಬೇಕು ಅಂದರೆ ಐ ಕ್ಯಾಪ್ ಜೆ ಕ್ಯಾಪ್ ಈ ರೀತಿ ಬರೀತೀರ. ಸೊ ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ನೋಡ್ಬೋದು. ಪ್ರಾಬ್ಲಮ್ ಸೆಟ್ ಪ್ರೊಜೆಕ್ಷನ್ ಆ್ಯಂಡ್ ರಿಸಲ್ಟೆಂಟ್. ಪ್ರೊಜೆಕ್ಷನಲ್ಲಿ ಪ್ರೊಜೆಕ್ಟ್ ಆಗ್ತಿರೋದನ್ನ ಒಂದು ವ್ಯಾಲ್ಯೂ ಕೊಟ್ಟು ಆ್ಯಂಗಲ್ ಕೊಟ್ಟಿರ್ತಾರೆ ಅಂತ ಅಂದ್ಕೊಳ್ಳಿ. ಎ ವೈ ದಿಸ್ ಇಸ್ ಅ ಎ ಎಕ್ಸ್, ದಿಸ್ ಇಸ್ ಅ ಎ ವೈ. ಆ ಕಾಂಪೊನೆಂಟ್ದು ಇದೇ ಥರ ಸಿಮಿಲರ್ ವೇನಲ್ಲೇ ಸಾಲ್ವ್ ಮಾಡ್ತೀರಾ. ಸೊ ನೆಕ್ಸ್ಟು ಎ ವೆಕ್ಟರು ಮತ್ತು ಬಿ ವೆಕ್ಟರು ರಿಸಲ್ಟೆಂಟ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ? ಟ್ರಯಾಂಗುಲರ್ ಲಾ, ಇನ್ನೊಂದು ಪ್ಯಾರಲೋಗ್ರಾಮ್ ಲಾನು ಓದಿದ್ದೀರಾ. ಸೊ 2 ವೆಕ್ಟರ್ಸ್ ಕೊಟ್ಟಿದ್ದೀವಿ, ಈ ರೀತಿ 2 ವೆಕ್ಟರ್ಸ್. ಆವಾಗಲೇ ಪ್ರಿವಿಯಸ್ಲಿ ತೊಗೊಂಡಿದ್ದಲ್ಲ, ಹೆಂಗೆ ಸಾಲ್ವ್ ಮಾಡೋದು ಅಂತ ಗೊತ್ತಾಯಿತು. ಅಡಿಷನ್ ಕೂಡ ಮಾಡ್ಬೋದು, ಸಬ್ಟ್ರಾಕ್ಷನ್ ಕೂಡ ಮಾಡ್ಬೋದು. ಸೊ ಇದೆಲ್ಲ ಮತ್ತು ಈ ವೆಕ್ಟರ್ಸು ಇನ್ನೊಂದು ವಿಡಿಯೋದಲ್ಲಿ ಟ್ರಯಾಂಗುಲರ್ ಲಾ ಮತ್ತು ಪ್ಯಾರಲೋಗ್ರಾಮ್ ಲಾ ಜೊತೆ ನಾನು ತಿಳಿಸ್ಕೊಡ್ತೀನಿ ಯಾವ ರೀತಿ ಸಾಲ್ವ್ ಮಾಡ್ತೀವಿ ಪ್ರಾಬ್ಲಮ್ಸು ಅಂತಲೂ. ಪ್ರಾಬ್ಲಮ್ಸ್ ಯೂಶಲಿ ಕಾರ್ತಿಕ್ ಸರೇ ಮಾಡಿರ್ತಾರೆ, ಬಟ್ ಪ್ಯಾರಲೋಗ್ರಾಮ್ ಲಾ, ಟ್ರಯಾಂಗಲ್ ಲಾ ಯಾವ ರೀತಿ ಆಗುತ್ತೆ ಅಂತ ಅದನ್ನು ಅಲ್ಲಿ ನೋಡೋಣ. ಓಕೆ, ಬಟ್ ವೆಕ್ಟರ್ಸಲ್ಲಿ ಈ ಫಾರ್ಮಲ್ಲೆಲ್ಲ ನೋಡ್ತೀರಾ ಅಂತ ನೀವು ಕಲ್ತ್ಕೊಳ್ತಿದ್ದೀರಾ ಇಲ್ಲಿ. ಓಕೆ, ಸೊ ಡಾಟ್ ಪ್ರಾಡಕ್ಟ್ ಅಂತ ಬಂದ ತಕ್ಷಣ ದಿಸ್ ಇಸ್ ದ ಡಾಟ್ ಪ್ರಾಡಕ್ಟ್ ಎ ವೆಕ್ಟರ್ ಡಾಟ್ ಬಿ ವೆಕ್ಟರ್. 2 ವೆಕ್ಟರ್ಸ್ ಕೊಟ್ಟಾಗ ಆವಾಗಲೇ ಎಕ್ಸಾಂಪಲ್ ಹೇಳಿದ್ದೆ, 2 ವೆಕ್ಟರ್ಸ್ ಕೊಟ್ಟಿರ್ತಾರೆ, ಬಟ್ ಎ ವೆಕ್ಟರ್ ಡಾಟ್ ಬಿ ವೆಕ್ಟರ್ ಅಂದಾಗ ಈ ಕಾಂಪೊನೆಂಟ್ಸ್ ಏನು ಕಾಣಿಸ್ತಿದೆಯೋ ಎ ಎಕ್ಸ್ ಬಿ ಎಕ್ಸ್ ಪ್ಲಸ್ ಎ ವೈ ಬಿ ವೈ ಈ ರೀತಿ ನೋಡ್ತೀರಾ. ವೆಕ್ಟರ್ ಫಾರ್ಮಲ್ಲೇ ಸಾಲ್ವ್ ಮಾಡ್ತೀರಾ, ದಟ್ ಈಸ್ ಅ ಡಿಫ್ರೆಂಟ್ ಕೇಸ್. ಇದು ಮ್ಯಾಗ್ನಿಟ್ಯೂಡ್ಸ್ ಕನ್ಸಿಡರ್ ಮಾಡ್ತೀರಾ, ಮ್ಯಾಗ್ನಿಟ್ಯೂಡ್ ವ್ಯಾಲ್ಯೂ ಬರ್ತಿರೋದು. ಓಕೆ, ಪ್ರೊಜೆಕ್ಷನ್ ಅಂದ ತಕ್ಷಣ ಎ ವೆಕ್ಟರ್ ಬಿ ವೆಕ್ಟರ್ ತೊಗೊಳ್ತೀರಾ, ಅದು ಎಷ್ಟು ಆನ್ಸರ್ ಬಂದಿದೆ ಅದನ್ನೇ ಬರೀತೀರಾ. ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್ ಮೀನ್ಸ್ ಎ ಈಸ್ ಪ್ರೊಜೆಕ್ಟಿಂಗ್ ಆನ್ ಬಿ, ಅದನ್ನೇ ಸಾಲ್ವ್ ಮಾಡೋದು. ಪ್ರೀವಿಯಸ್ಲಿ ಎಕ್ಸ್ಪ್ಲೇನ್ ಮಾಡಿರೋದು ಒಂದು ಸಣ್ಣ ಎಕ್ಸಾಂಪಲ್. ಅದು ಮ್ಯಾಥಮೆಟಿಕ್ಸಲ್ಲೂ ಬೇಕಾಗುತ್ತೆ, ಫಿಸಿಕ್ಸಲ್ಲಿ ಕಾಂಪಿಟೇಟಿವ್ನಲ್ಲಿ ಪ್ರಾಬ್ಲಮ್ಸಲ್ಲಿ ಕೇಳ್ತಾರೆ. ಅದಕ್ಕೋಸ್ಕರ ಜಸ್ಟ್ ಇನ್ಫಾರ್ಮೇಷನ್ ಕೊಡ್ತಿದ್ದೀನಿ. ಅಲ್ಲಿ ಕಲ್ತಿರೋದನ್ನು ಇಲ್ಲಿ ಕ್ಯಾರಿ ಮಾಡಲೇಬೇಕು, ಮ್ಯಾಥಮೆಟಿಕ್ಸಲ್ಲಿ ಕಲ್ತಿರೋದನ್ನು. ಓಕೆ, ಸೊ ಆಲ್ರೆಡಿ ದಿಸ್ ಇಸ್ ದ ಡಾಟ್ ಪ್ರಾಡಕ್ಟ್ ಆ್ಯಂಡ್ ವಿ ಹ್ಯಾವ್ ಕ್ಯಾಲ್ಕುಲೇಟೆಡ್. ಒಂದು ವಿಡಿಯೋ ಕೂಡ ಇದೆ, ಅದರ ಮೇಲೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸ್ಕೇಲರ್ ಪ್ರಾಡಕ್ಟ್ ಆ್ಯಂಡ್ ವೆಕ್ಟರ್ ಪ್ರಾಡಕ್ಟ್ನ ಅದನ್ನು ನೋಡಿ ಕರೆಕ್ಟಾಗಿ ಅನಲೈಸ್ ಮಾಡ್ಕೊಳ್ಳಿ. ಓಕೆ, ಸೊ ಎಗೇನ್ ದಿಸ್ ಇಸ್ ಅ ಎ ವೆಕ್ಟರ್ ಆ್ಯಂಡ್ ಈ ರೀತಿ ಸೊಲ್ಯೂಷನ್ ಮಾಡ್ತೀರಾ. ಇವಾಗ ತಾನೇ ಕಲ್ತ್ಕೊಂಡ್ರಿ, ಜಸ್ಟ್ ಒಂದು ಸಲ ಜಸ್ಟ್ ನೋಡಿ ಈ ರೀತಿ ಸಾಲ್ವ್ ಮಾಡಿದಾದಮೇಲೆ ನಾವು ಯಾವ ವೆಕ್ಟರ್ ಅಂತ ಸೆಲೆಕ್ಟ್ ಮಾಡ್ತೀವಿ. KCTನಲ್ಲಿ ಈ ರೀತಿ ಸೆಲೆಕ್ಟ್ ಮಾಡೋದನ್ನು ಕಲ್ತ್ಕೊಳ್ಳಿ, ಗೊತ್ತಿರುತ್ತೆ. ಬಟ್ ಸ್ಟಾರ್ಟಿಂಗ್ ಫಸ್ಟ್ ಇಯರ್ ಇರೋರು ಯಾವ ರೀತಿ ಸಾಲ್ವ್ ಮಾಡೋದನ್ನು ಸೆಲೆಕ್ಟ್ ಮಾಡಬೇಕು ಅಂದರೆ ಸ್ವಲ್ಪ ಅನಾಲಿಸಿಸ್ಗೋಸ್ಕರ. ಸೊ ಡೋಂಟ್ ಮೇಕ್ ದೀಸ್ ಮಿಸ್ಟೇಕ್ಸ್, ಎಸ್ಪೆಷಲಿ ಯೂನಿಟ್ ವೆಕ್ಟರು ಮತ್ತು ಆ್ಯಂಗಲ್ ಫ್ರಮ್ ಎಕ್ಸ್ ಆ್ಯಕ್ಸಿಸ್, ಪರ್ಪೆಂಡಿಕ್ಯುಲರ್ ವೆಕ್ಟರು, ಪ್ರೊಜೆಕ್ಷನ್ ಯೂಸಸ್ ಕಾಸ್ ಥೀಟಾ, ನೆಗೆಟಿವ್ ಕಾಂಪೊನೆಂಟು ದಟ್ ನಾಟ್ ಈಕ್ವಲ್ ಟು ನೆಗೆಟಿವ್ ಮ್ಯಾಗ್ನಿಟ್ಯೂಡು. ಸೊ ಈ ರೀತಿ ಮಿಸ್ಟೇಕ್ಸ್ ಮಾಡೋದನ್ನು ಅವಾಯ್ಡ್ ಮಾಡಿ. ಎಕ್ಸಾಮಲ್ಲಿ ಯೂಶ್ವಲಿ ಮಾಡ್ತಿರ್ತಾರೆ ನಿಮ್ಮ ಸೀನಿಯರ್ಸ್ ಆಗಿರ್ಬೋದು. ಸೊ ಅದಕ್ಕೋಸ್ಕರ ಇದೊಂದು ಜಸ್ಟ್ ಹಿಂಟು, ಇಲ್ಲಿ ಮಿಸ್ಟೇಕ್ಸ್ ಮಾಡಬೇಡಿ. ಸೊ ಫಾರ್ಮುಲಾ ರಿವಿಷನ್ ಶೀಟ್. ಫೈನಲಿ ಯೂನಿಟ್ ವೆಕ್ಟರ್ ಇದು ಫಾರ್ಮುಲಾ ಕಲ್ತ್ಕೊಂಡ್ವಿ, ವೆಕ್ಟರ್ ಫಾರ್ಮಲ್ಲಿ ಇದನ್ನು ನೋಡಿದ್ವಿ. ಸೊ ಎ ವೆಕ್ಟರ್ ಡಾಟ್ ಬಿ ವೆಕ್ಟರ್ ಎ ಬಿ ಕಾಸ್ ಥೀಟಾ. ಸೊ ಅಲಾಂಗ್ ದಿ ಕಾಂಪೊನೆಂಟ್ಸು ಎಕ್ಸ್ ಕಾಂಪೊನೆಂಟು ವೈ ಕಾಂಪೊನೆಂಟು, ಮ್ಯಾಗ್ನಿಟ್ಯೂಡ್ ಡೈರೆಕ್ಷನು ಈ ಫಾರ್ಮುಲಾ, ಸ್ಕೇಲಾರ್ ಪ್ರೊಜೆಕ್ಷನು ಈ ಫಾರ್ಮುಲಾ ಕಲ್ತ್ಕೊಂಡಿದ್ದೀರ, ಎ ವೆಕ್ಟರ್ ಡಾಟ್ ಬಿ ವೆಕ್ಟರ್ ಅದು. ಓಕೆ, ಇಷ್ಟು ಫಾರ್ಮುಲಾಸು ಬರೆದಿಟ್ಕೊಳ್ಳಿ, ನಿಮ್ಮ ನೋಟ್ಸಲ್ಲಿ ಇರಬೇಕಾಗುತ್ತೆ. ಓಕೆ, ಸೊ PUC ಮತ್ತು KCTನಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ಎ ಯೂನಿಟ್ ವೆಕ್ಟರ್, ದಿಸ್ ಇಸ್ ದ ಎ ವೆಕ್ಟರ್, ಪ್ರೊಜೆಕ್ಷನ್ ಅಲಾಂಗ್ ಆ್ಯಂಡ್ ದಟ್ ಈಸ್ ದ ಪ್ರೊಜೆಕ್ಷನ್ ವೆನ್ ಥೀಟಾ ಇಸ್ ಈಕ್ವಲ್ ಟು 0, ಎ ವೆಕ್ಟರ್ ಡಾಟ್ ಬಿ ವೆಕ್ಟರ್ ಇಸ್ ಈಕ್ವಲ್ ಟು 0 ಆ್ಯಂಡ್ ದಿಸ್ ಇಸ್ ದ ಎಕ್ಸ್ ಕಾಂಪೊನೆಂಟ್ ವೆನ್ ಆ್ಯಂಗಲ್ ಫ್ರಮ್ ಎಕ್ಸ್ ಆಕ್ಸಿಸ್ ಈಸ್ ಥೀಟಾ.
ಯೂನಿಟ್ ವೆಕ್ಟರ್. ಇಷ್ಟು ಕಾಂಪೊನೆಂಟ್ಸ್ನ ಅನಾಲಿಸಿಸ್ ಮಾಡಿ ನೀವು ಮ್ಯಾಥಮೆಟಿಕ್ಸಲ್ಲಿ ಏನು ಮಾಡ್ತೀರಾ ಅಂದರೆ ಇದರ ಮೇಲೆ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತೀರಾ. ಆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಫಿಸಿಕ್ಸಲ್ಲಿ ಏನು ಮಾಡ್ತಾರೆ ಅಂದರೆ ಈ ಮೆಕ್ಯಾನಿಕ್ಸ್ನಲ್ಲಿ ಈ ವೆಕ್ಟರ್ ಫಾರ್ಮಲ್ಲಿ ನಿಮಗೆ ಕ್ವಶನ್ಸ್ ಕೇಳ್ತಾರೆ, ಅದನ್ನು ಹೆಂಗೆ ಸಾಲ್ವ್ ಮಾಡಬೇಕು ಅಂತ ಅಲ್ಲಿ ಔಟ್ಪುಟ್ ಸಿಗೋದು. ಸೊ ಅದಕ್ಕೋಸ್ಕರ ಈ ಕಂಟಿನ್ಯೂಟಿನ ಮಿಸ್ ಮಾಡ್ದಿರಾ ಅಂತಲೇ ಈ ಸೀರೀಸ್ ಮಾಡ್ತಿರೋದು. ಕರೆಕ್ಟಾಗಿ ಅನಲೈಸ್ ಮಾಡಿ, ಶಾರ್ಟ್ ನೋಟ್ಸ್ ಮಾಡಿಟ್ಕೊಳ್ಳಿ, ಫಾರ್ಮುಲಾಸ್ ಮಾಡಿಟ್ಕೊಳ್ಳಿ. ಓಕೆ, ಸೊ ಇದೇ ರೀತಿ ನಮ್ಮಲ್ಲಿ ಕಂಟೆಂಟ್ ಬರ್ತಾನೆ ಇರುತ್ತೆ. ಯಾವುದೇ ಮೊಮೆಂಟಲ್ಲಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಜೊತೆಯಲ್ಲಿ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡ್ತೀರಿ. ಕಮೆಂಟ್ ಬಾಕ್ಸಲ್ಲಿ ಏನಾದರೂ ಅನಿಸಿಕೆ ಇದ್ರೆ ತಿಳಿಸಿ. ನೆಕ್ಸ್ಟ್ ಇನ್ನಷ್ಟು ಯಾವುದಾದ್ರೂ ಕಾನ್ಸೆಪ್ಟ್ ಮೇಲೆ ವೀಡಿಯೋ ಬೇಕಾದ್ರೆ ನಾವು ತೊಗೊಬರ್ತೀವಿ. ನೆಕ್ಸ್ಟ್ ವೀಡಿಯೋ ಟ್ರಯಾಂಗುಲರ್ ಲಾ ಮತ್ತು ಪ್ಯಾರಲೋಗ್ರಾಮ್ ಲಾ ಮೇಲೆ ಇರುತ್ತೆ, ಅದನ್ನು ಕರೆಕ್ಟಾಗಿ ಕಲ್ತ್ಕೊಂಡಿರಿ. ಇವಾಗ ಕಲ್ತಿಲ್ಲ ಅಂದ್ರೆ ಏನಾಗ್ತದೆ, ಇವಾಗ ಕಲ್ತಿಲ್ಲ ಅಂದರೆ ಹೋಯ್ತು. ಓಕೆ, ಫೈನಲ್ ಎಕ್ಸಾಮಲ್ಲೂ ಏನೋ ಒಂದು ಬ್ಯಾಲೆನ್ಸ್ ಮಾಡ್ತೀರಾ, ಬೇರೆ ಕ್ವಶನ್ಸ್ ಅಟೆಂಡ್ ಮಾಡ್ತೀರಾ. ಬಟ್ ಕಾಂಪಿಟೇಟಿವ್ನಲ್ಲಿ ಈಸಿಯಾಗಿ ಸಾಲ್ವ್ ಮಾಡೋ ಪ್ರಾಬ್ಲಮ್ಸ್ನ ಮಿಸ್ ಮಾಡ್ಕೊಳ್ತೀರಾ. ಸೊ ಅದಕ್ಕಾಗಿ ಇನ್ನೊಂದು, ನಿಮ್ಮ ಕಾಲೇಜ್ನಲ್ಲಿ ತೊಂದರೆ ಆಗ್ತಿದ್ದು ಮತ್ತು ಟ್ಯೂಷನ್ಸ್ಗೆ ಏನಾದರೂ ಹೋಗಬೇಕು, ಮತ್ತೆ ಅಲ್ಲಿ ಟೈಮ್ ವೇಸ್ಟ್ ಆಗುತ್ತೆ, ಅದನ್ನೆಲ್ಲ ನೆನ್ಪಿಟ್ಕೊಳ್ಳಿ. ಸೊ ನಮ್ಮಲ್ಲಿ ಆಲ್ರೆಡಿ ಆರಂಭ KCET ಇಂಟಿಗ್ರೇಟೆಡ್ ಬ್ಯಾಚು ಮತ್ತು ಆರಂಭ ನೀಟ್ ಇಂಟಿಗ್ರೇಟೆಡ್ ಬ್ಯಾಚ್ ಆಲ್ರೆಡಿ ನಡೀತಿದೆ. ಸೊ ಅದರ ರೆಕಾರ್ಡಿಂಗ್ ವೀಡಿಯೋಸ್ ಎಲ್ಲ ಸಿಗುತ್ತೆ. ಕರೆಕ್ಟಾಗಿ ಕಲ್ತ್ಕೊಂಡು ಮನೆಯಲ್ಲೇ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಿದ್ರೆ ಟ್ಯೂಷನ್ಸ್ಗೆ ಹೋಗಿ. ಸೊ ಓದೋದಕ್ಕೂ ಟೈಮ್ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಒಂದು ಆನ್ಲೈನಲ್ಲೇ ರಿಸೋರ್ಸ್ ಸಿಗೋದ್ರಿಂದ ಯುಟಿಲೈಸ್ ಮಾಡಿಕೊಂಡು ನಿಮ್ಮ ಎಕ್ಸಾಮ್ ಈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ. ಇವೆರಡು ಕೋರ್ಸಸ್ ಬಗ್ಗೆ ಇಷ್ಟು ಥಿಂಗ್ಸು ನಿಮ್ಗೆ ಅವೈಲೇಬಲ್ ಇರುತ್ತೆ. ಈಸಿಯಾಗಿ ಕ್ರ್ಯಾಕ್ ಮಾಡ್ಕೊಳ್ಳಿ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ನ. ಕೆಲವೊಂದು ರೆಫರೆನ್ಸ್ ಬುಕ್ ಕೂಡ ರೆಫರ್ ಕೊಡ್ತೀವಿ, ಅದನ್ನು ಪ್ರಾಕ್ಟೀಸ್ ಮಾಡೋ ಮುಖಾಂತರ ನಿಮ್ಮ ಎಕ್ಸಾಮ್ನ ಈಸ್ ಮಾಡ್ಕೊಳ್ಳಿ. ಇಷ್ಟನ್ನು ಹೇಳ್ತಾ ಈ ಸೆಷನ್ನ ಮುಗಿಸ್ತಾ ಇದ್ದೀನಿ. ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಷ್ಟ ಆಗಿದರೆ ಅಲ್ಲೇ ಲೈಕ್ ಮಾಡಿ. ಏನಾದರೂ ಸಜೆಷನ್ಸ್ ಕೊಡೋಂಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ಸಜೆಷನ್ಸ್ ಕೊಡ್ಬೋದು. ಸೊ ಇಷ್ಟನ್ನು ಹೇಳ್ತಾ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.